ಒಂದು ಹಳ್ಳಿಯ ಅಂಚಿನಲ್ಲಿ ರಾಮು ಎಂಬವನಿದ್ದ. ಅವನು ದಿನಗೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ. ತಿಂಗಳ ಕೊನೆಯಲ್ಲಿ ಹಣ ಕೈಗೆ ಬಂದಾಗ ಸಾಲ, ಮನೆ ಖರ್ಚು ಎಂದು ಓಡಾಡುತ್ತಾ ವಿದ್ಯುತ್ ಬಿಲ್ಲನ್ನು ಮುಂದಿನ ತಿಂಗಳು ತುಂಬೋಣ ಎಂದು ಬಾಕಿ ಉಳಿಸಿಕೊಂಡಿದ್ದ. ಒಂದು ಬೆಳಗ್ಗೆ ಇಬ್ಬರು ವಿದ್ಯುತ್ ಇಲಾಖೆಯ ಸಿಬ್ಬಂದಿ ಅವನ ಮನೆಗೆ ಬಂದರು. ರಾಮು, 3 ತಿಂಗಳ ಬಿಲ್ ಬಾಕಿ ಇದೆ, ಇಂದು ಸಂಪರ್ಕ ನಿಲುಗಡೆ ಮಾಡಬೇಕಾಗಿದೆ ಎಂದು ಶಾಂತವಾಗಿ ಹೇಳಿದರು. ಇದನ್ನು ಕೇಳಿದ ರಾಮು ಕೋಪಗೊಂಡ. ನಿಮಗೆ ಜನರ ಪರಿಸ್ಥಿತಿ ಅರ್ಥವಾಗುವುದಿಲ್ಲವೇ? ಇವತ್ತೇ ಬಂದೇ ಬಿಡ್ತೀರಾ ಎಂದು ಗಟ್ಟಿಯಾಗಿ ಮಾತಾಡಿದ. ಸಿಬ್ಬಂದಿ ನಿಯಮಗಳನ್ನು ವಿವರಿಸಲು ಪ್ರಯತ್ನಿಸಿದರು. ನಮ್ಮ ಕೈಯಲ್ಲಿ ಇರುವುದಿಲ್ಲ, ಮೇಲಾಧಿಕಾರಿಗಳ ಆದೇಶ ಎಂದರು. ಆದರೆ ರಾಮು ಅವರ ಮಾತು ಕೇಳದೆ, ನೀವು ಹೋಗಿ, ನಾನು ಈಗ ಹಣ ಕೊಡೋದಿಲ್ಲ ಎಂದು ಗಲಾಟೆ ಮಾಡಿದ. ನೆರೆಹೊರೆಯವರು ಕೂಡ ಸೇರಿ ಪರಿಸ್ಥಿತಿ ಉದ್ವಿಗ್ನವಾಯಿತು. ಅಷ್ಟರಲ್ಲಿ ಹಿರಿಯ ಸಿಬ್ಬಂದಿಯೊಬ್ಬರು ಮಧ್ಯ ಪ್ರವೇಶಿಸಿದರು. ಅವರು ಶಾಂತವಾಗಿ ರಾಮುವಿನ ಸಮಸ್ಯೆ ಕೇಳಿ, ಇಂದು ಸ್ವಲ್ಪ ಮೊತ್ತ ಕಟ್ಟಿದರೆ ಉಳಿದದಕ್ಕೆ ಸಮಯ ಕೊಡಬಹುದು. ಗಲಾಟೆಯಿಂದ ಏನೂ ಲಾಭವಿಲ್ಲ ಎಂದು ಹೇಳಿದರು. ರಾಮು ನಿಧಾನವಾಗಿ ತನ್ನ ತಪ್ಪು ಅರಿತುಕೊಂಡ. ಕೋಪ ಇಳಿಸಿಕೊಂಡು